ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಶಂಕರಲಿಂಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ದಿನಾಂಕ 5/6/2026 ಸಾಯಂಕಾಲ 5 ಗಂಟೆಗೆ ಮುಂಗಾರು ಹಂಗಾಮಿನ ಸೋಯಾಬೀನ್ ಬೀಜ ವಿತರಣಾ ಕಾರ್ಯಕ್ರಮಕ್ಕೆ ಹುಕ್ಕೇರಿ ಜನಪ್ರಿಯ ಶಾಸಕ ನಿಖಿಲ್ ಕತ್ತಿ ಅವರಿಂದ ಚಾಲನೆ ನೀಡಲಾಗಿದೆ. 30 ಕೆಜಿ ಸೋಯಾಬೀನ್ ಬೀಜಕ್ಕೆ 2760 ರೂಪಾಯಿ ಇದ್ದು 750 ರೂಪಾಯಿ ಸರ್ಕಾರದಿಂದ ರಿಯಾಯಿತಿ ಕೊಡ್ತಾ ಇದ್ದು ರೈತರಿಗೆ 30 ಕೆಜಿ ಬೀಜಕ್ಕೆ 2010 ರೂಪಾಯಿ ದರದಲ್ಲಿ ನೀಡಲಾಗುತ್ತೆ ಅಂತ ಶಾಸಕ ನಿಖಿಲ್ ಕತ್ತಿ ಹೇಳಿದ್ದಾರೆ. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿರುವಂಥ ಶಂಕರ್ಲಿಂಗ್ PKPS ವತಿಯಿಂದ ಬೀಜ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಹೋದ ಬಾರಿ ಈ ನಮ್ಮ ಶಂಕರ್ಲಿಂಗ್ PKPSದಿಂದ 10 ಕ್ವಿಂಟಲ್ ಸೋಯಾಬೀನು ಈಗಾಗಲೇ 10 ಟನ್ ಸೋಯಾಬೀನ್ ಬೀಜನ್ನು ವಿತರಣೆ ಮಾಡಿದ್ದಾರೆ. ಅದರ ಪ್ರಕಾರ ಈ ಸರ್ತಿ ಕೂಡ ಅವರು 30 ಕೆಜಿ ಬ್ಯಾಗದಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡಿದ್ದಾರೆ. 10 ಟನ್ ಸೋಯಾಬೀನ್ ಪ್ರೊಕ್ಯೂರ್ ಮಾಡಿ ಇವತ್ತಿಂದ ವಿತರಣೆ ಕಾರ್ಯಕ್ರಮ ಚಾಲೂ ಆಗುತ್ತೆ. ನಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಸರ್ಕಾರ ವತಿಯಿಂದ ಇದಕ್ಕೆ 750 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಹೀಗಾಗಿ 2010 ರೂಪಾಯಿ ಪರ್ ಕ್ವಿಂಟಲ್ ಪರ್ 30 ಕೆಜಿ ಬ್ಯಾಗಿಗೆ ರೇಟ್ ಆಗುತ್ತೆ. ಅದಕ್ಕೆ ರೈತರು ಒಂದು ಸ್ವಲ್ಪ ಇನ್ನೊಂದು ವಾರದಲ್ಲಿ ನಿನ್ನೆ ತಾನೇ ಕೇರಳದಲ್ಲಿ ನಮ್ಮ ಮನ್ಸೂನ್ ಎಂಟ್ರಿ ಆಗಿದೆ. ಬರೋ ಒಂದು ವಾರದಲ್ಲಿ ಚೆನ್ನಾಗಿ ಮಳೆ ನಮ್ಮ ಭಾಗದಲ್ಲಿ ನಾವು ಅಪೇಕ್ಷೆ ಮಾಡ್ತಾಯಿದ್ವಿ. ಮಳೆಗಾಲ ಆದಮೇಲೆ ರೈತರ ಬೀಜ ವಿತರಣೆ ಬೀಜ ತೊಗೊಂಡ್ಬಿಟ್ಟು ಅವರು ಸೋಯಿಂಗನ್ನು ಸ್ಟಾರ್ಟ್ ಮಾಡಲಿ ಅಂತ ಹೇಳಿ ನಾನು ಯಾರು ಮುಗಿಸಿದ್ದೆ. ಈ ವೇಳೆ ಶಂಕರಲಿಂಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಗಜಾನನ ಕೊಳ್ಳಿ, ಉಪಾಧ್ಯಕ್ಷ ರಾಮಚಂದ್ರ ಕಿಲೇದಾರ್, ನಿರ್ದೇಶಕರು ಆದ ಸುನಿಲ್ ಪರ್ವತರಾವ್, ಕುಮಾರ್ ಬಸ್ತವಾಡಿ, ಶಿವಕುಮಾರ್ ಸಂಗಾಯಿ, ಗಂಗರಾಮ್ ಭೂಸಗುಳ್ಳ, ಅಪ್ಪು ತಂಪದ ಮತ್ತು ಹುಕ್ಕೇರಿ ವಿದ್ಯುತ್ ಸಂಘದ ನಿರ್ದೇಶಕ ನಂದು ಮೋಡಶಿ, ರೋಹನ ನೇಸರಿ, ಸಚಿನ ಭೋಪಳೆ, ವಿಕ್ಕಿ ಕೊಳ್ಳಿ ಸೇರಿ ಸಿಬ್ಬಂದಿಗಳು ಆದ ಪುಂಡಲಿಕ ಕುಂಬಾರ್, ಬಾಬು ಶಿಂದೆ, ಬಸವರಾಜ್ ಕುಂಬಾರ್ ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.